ನಮಸ್ಕಾರ ರೈತರೇ, ನಾ ಇವತ್ತು ಮಾಡೋಳ ಗ್ರಾಮದೊಳಗೆ ಅದೀನಿ, ರೋಣ ತಾಲೂಕು. ಇಲ್ಲಿ ನಮ್ಮ ಒಬ್ರು ಅಣ್ಣವ್ರು ಈ ಗೋವಿನ ಜೋಳದ ಬಗ್ಗೆ ಇದನ್ನು ಯಾಕೆ ಈ ಥರ ಕಟಾವು ಮಾಡ್ಯಾರ ಅನ್ನೋದು ಅದರದೊಂದು ಚಿಕ್ಕ ಮಾಹಿತಿ ನಮಗೆ ಕೊಡ್ತಾರೆ. ಅದರಿಂದ ಏನು ಲಾಭ ಐತೆ ಅನ್ನೋದು ಕೊಡ್ತಾರೆ. ಇದರ ಚಿಕ್ಕದಂಥ ಮಾಹಿತಿಯನ್ನು ನಾವು ತಿಳ್ಕೊಂಡು ಕೇಟ ಎಲ್ಲ ರೈತರಿಗೂ ಇದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಸಣ್ಣದಾದ ಮಾಹಿತಿ ಕೊಡ್ತೀನಿ. ನಮ್ಮ ಅಣ್ಣವ್ರು ಮುಂದಿದ್ದಾರೆ. ನಮಸ್ಕಾರ ಅಣ್ಣವ್ರೆ. ಕಟಾವು ಮಾಡಿದ್ರೆ ಬೀಜ ಇದಾಗುತ್ತೆ, ರಸ ಜಾಸ್ತಿ ಹೋಗುತ್ತೆ, ಅಂದ್ರೆ ಇಳುವರಿ ಜಾಸ್ತಿ ಬರ್ತದೆ. ಇದನ್ನ ಕಟಾವು ಮಾಡಿದ ಮ್ಯಾಗಿಂದ ಏನು ಮಾಡ್ತೀರಿ? ದನಕ್ಕೆ ಮೇವು ಇಲ್ಲದ ಸಂಬಂಧ ಕಟಾವು ಮಾಡ್ರಿ ಇದನ್ನ. ಹಾಂ, ಮತ್ತು ಇದರಿಂದ ಆಗ್ತಕ್ಕಂಥ ಲಾಭಗಳು ರೀ? ಅಂದ್ರೆ ಕಾಳು ದಪ್ಪ ಆಗುತ್ತಲ್ಲ, ಸೈಜ್ ಬರ್ತೈತಿ. ಹಾಂ, ಸೈಜ್ ಬರ್ತೈತಿ. ತೆನಿ ಇದು ಬೀಜ ಯಾವ್ದು ರೀ? ಇದ್ರ ರೇಟ್ ರೀ? 560 ರೂಪಾಯಿ ರೀ ಇದು ಒಂದು ಪ್ಯಾಕೆಟಿಂದ ರೀ. ಇದು ಒಂದು ಎಕರೆಗೆ ಎಷ್ಟು ಇಳುವರಿ ಕೊಡ್ತೈತೆ ರೀ? 20-22 ಕ್ವಿಂಟಲ್ ರೀ. ಅದಕ್ಕೆ ಜಾಸ್ತಿ ಕೊಡಲ್ಲ, ಈ 30-40 ಈ ಥರ ಬರಲ್ಲ. ಇಲ್ಲ ರೀ, 25. ಇದಕ್ಕೆ ನೀವು ಬಿತ್ತಬೇಕಾದ್ರೆ ಹಾಕಿರ್ತಕ್ಕಂಥ ಗೊಬ್ಬರ? ಹ್ಞೂ ರೀ. ಹ್ಞೂ ಹ್ಞೂ ರೀ. ಮತ್ತು ಇದಕ್ಕೆ ಎಡಿ ಅವ್ರಿ ಎಷ್ಟು ಎಡಿ ಬೇಕು ರೀ ಗೊಂಜಾಳಕ್ಕೆ? 2 ಎಡಿ ಬೇಕು ರೀ. ಅಂದ್ರೆ ಟೋಟಲ್ 2 ಎಡಿ ಏನು ರೀ? 3 ಹಿಂಗೆ ಗೋವಿನ ಜೋಳ? ಹಾಂ ರೀ. ಎಡಿ ಹೊಡಿದ್ರಿಂದ ಆಗ್ತಕ್ಕಂಥ ಲಾಭ ರೀ? ಎಡಿ ಹೊಡೆದು ಗೊಬ್ಬರ ಕೊಟ್ಟಿರ್ತೀವಲ್ಲ, ಅದು ಮುಚ್ಕೊಂಡು ಹೋಗ್ಬಿಡ್ತೈತಿ ಗೊಬ್ಬರ. ಹಾಂ ರೀ. ಮತ್ತು ಹೇಳ್ತೈತಿ ಬಡ್ಡಿಗಳು ಮಣ್ಣು. ಹಾಂ ಕಲರ್ ಬರ್ತೈತಿ. ಹಾಂ, ಇಲ್ಲ ಕೆಂಪು ಆಗ್ಬಿಡ್ತೈತಿ. ಹಾಂ ಹಾಂ. ಮತ್ತು ಇದಕ್ಕೇನ್ರ ಔಷಧಿ ಸಿಂಪಡಣೆ ಏನಾರ ಮಾಡ್ತೀರಾ? ಹಾಂ ರೀ. ಅಂದ್ರೆ ಹುಳ ಆದ್ರೆ ಅಷ್ಟೇ ಹೊಡಿತೀರಿ? ಅಂದ್ರೆ ಹಾಂ ರೀ. ಅವಕ್ಕಿಂತ ಮೊದಲ ಪೂರ್ವ ಕೊಟ್ಟಿರಿ. ಹಾಂ ಹಾಂ. ಅಂದ್ರೆ ನಿಮ್ಗೆ ಈಗ ಪೀಕ್ ಬಂದಿದ್ದಕ್ಕೆ ನಿಮ್ಗೆ ಏನು ಅನಿಸತೈತಿ? ಯಾವ ಥರ ಪೀಕ್ ಬಂದತ್ತೆ ಅಂತ ನಿಮ್ಮ ಮನಸ್ಸಿನೊಳಗೆ? ನೀವು ಶ್ರಮ ಪಟ್ಟಿದ್ದಕ್ಕೆ ಚಲೋ ಅನಿಸಿತ್ತು? ಚಲೋ ಪೀಕ್ ಬಂದತ್ತೆ ಅನಿಸೈತ್ರಿ? ಈ ಥರ ಯಾವುದು ನಿಮ್ಮಲ್ಲಿ ಸುತ್ತಮುತ್ತಲು ಗೋವಿನ ಜೋಳ ಎಲ್ಲಿಯೂ ಇಲ್ಲ? ಹಾಂ ರೀ. ಹಾಂ ಹಾಂ. ಅಣ್ಣ, ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಒಳ್ಳೆ ಬೆಲ್ ಬಟನ್ ಒತ್ತಿರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತರ ಕಡೆಯಿಂದ ನಿಮ್ಗೆ ಎಲ್ಲ ರೈತರಿಗೂ ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ.